ಮೊಳ ಒಂದು 2ರಿಂದ 2.5 ಫೀಟಿಂದ ಇದು ಕಟಿಂಗ್ ಅಂತೇಳಿ ಇದೇ ಥರ ಕಟ್ ಮಾಡಿಕೊಂಡು ಇದನ್ನ ಒಂದು 2 ಗೇಣು ಕಣ್ಣು ಭೂಮಿಯಾಗ ಉಳ್ಬೇಕು. ಉಳಿದ ಮೇಲೆ ಆಮೇಲೆ ಒಂದು ತಿಂಗಳಕ್ಕೆ ಮ್ಯಾಲಕ್ಕೆ ಬರ್ತದೆ. ಆಮೇಲೆ ಬಿದಿರು ಕಟ್ಟಿಗೆ ಸಹಾಯದಿಂದ ಇದ್ರನ್ನ ಮೇಲೆ ಏರ್ಸ್ಕೊತ ಹೋಗ್ಬೇಕು ನಾವು. ಎಷ್ಟು ಚಳಿಗಾಲದಾಗ ಹೊರಗ ನವಂಬರ್ ಡಿಸೆಂಬರ್ದಾಗ ಎಲಿ ಬರಂಗಿಲ್ಲ. ಚಳಿಗಾಲದಾಗ ಚಳಿ ಭಾಳ ಇದ್ದದಕ್ಕೆ ನಮ್ಮಲ್ಲಿ ಪಾಲಿ ಹೌಸ್ದಾಗ ಹೀಟ್ ಜಾಸ್ತಿ ಇರೋದ ಕಾರಣ ಇಮಿಡಿಯೇಟಿಗೆ ಒಳ್ಳೆ ಎಲೆ ಸಿಗ್ತಾವ ನಮ್ಗೆ. ಅವಾಗ ಸ್ವಲ್ಪ ರೇಟ್ನು ಜಾಸ್ತಿ ಸಿಗ್ತದೆ ನಮ್ಗೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಒಬ್ಬ ವಿಶೇಷ ರೈತನ ಹತ್ರ ಬಂದಿದ್ದೀವಿ. ಇವರು ವಿಶೇಷವಾಗಿ ಅರ್ಧ ಎಕರೆಯಲ್ಲಿ ಪಾಲಿ ಹೌಸನ್ನು ನಿರ್ಮಿಸಿಕೊಂಡು ಅದರಲ್ಲಿ ವಿಶೇಷ ರೀತಿಯಲ್ಲಿ ವೀಳ್ಯದೆಲೆಯನ್ನು ಬೆಳೀತಾ ಇದ್ದಾರೆ. ಈ ಭಾಗದಲ್ಲಿ ಸ್ವಲ್ಪ ವೀಳ್ಯದೆಲೆ ಬೆಳೆಯೋದು ಜಾಸ್ತಿ ಅಂತಲೇ ಹೇಳ್ಬೋದು. ಓಪನ್ ಪ್ಲೇಸಲ್ಲಿ ಜಾಸ್ತಿ ಬೆಳೀತಾ ಇದ್ದರು. ಅದರಲ್ಲಿ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದವು. ಹಾಗಾಗಿ ಇದರಲ್ಲೂ ಕೂಡ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಈ ಓಪನ್ ಪ್ಲೇಸಲ್ಲಿ ಬೆಳೆಯೋದಕ್ಕೂ ಮತ್ತು ಪಾಲಿ ಹೌಸ್ ಬೆಳೆಯೋದಕ್ಕೂ ಏನೇನು ವ್ಯತ್ಯಾಸ ಇದೆ, ಯಾವ ರೀತಿ ಇದರಲ್ಲಿ ಅನುಕೂಲ ಆಗಿದೆ, ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ಸರ್ ನನ್ನ ಹೆಸರು ರಾಜು ಔಟಿ ಅಂತೇಳಿ, ನಮ್ಮದು ತೊಲ್ಮಾಂಬಡಿ ಗ್ರಾಮ, ಸೇಡಂ ತಾಲೂಕು, ಕಲಬುರಗಿ ಜಿಲ್ಲೆ ಸರ್. ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್ ನಿಮ್ಮದು? ಸರ್ ನಂದು ಟೋಟಲ್ ಆಗಿ 40 ಎಕರೆ ಹೊಲ ಸರ್. ಒಂದು 20 ಎಕರೆಯಲ್ಲಿ ತೋಟಗಾರಿಕೆ ಮಾಡ್ತೀನಿ, ಒಂದು 20 ಎಕರೆಯಲ್ಲಿ ಬೇರೆ ಒಣ ಬೇಸಾಯ ಮಾಡ್ತೀನಿ. ಎಲ್ಲಾನು ಮಾಡ್ತಾ ಇದ್ರಿ ಸರ್? ಎಲ್ಲ ಮಾಡ್ತೀನಿ ಸರ್. ವಿಶೇಷವಾಗಿ ಈ ಪಾಲಿ ಹೌಸ್ ಎಷ್ಟು ಏರಿಯಾದಾಗ ಆದ್ರಿ, ಇದಕ್ಕೆ ಎಷ್ಟು ಖರ್ಚು ಬಂದದ ಈ ಪಾಲಿ ಹೌಸ್ ಮಾಡ್ಲಕ್ಕ? ಸರ್ಕಾರದಿಂದ ಏನಾದರೂ ಸಹಾಯಧನ ಸಿಕ್ಕದ? ಮಾಹಿತಿ ಇದ್ರದಾಗ ಒಂದು ಅರ್ಧ ಎಕರೆದಲ್ಲಿ 20 ಗುಂಟೆದಲ್ಲಿ ಪಾಲಿ ಹೌಸ್ ಅದ ರೀ. ನನಗೆ ಕೃಷಿ ಭಾಗ್ಯ ಸರ್ಕಾರದ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾನು ಪಾಲಿ ಹೌಸ್ ನಿರ್ಮಿಸಿದೆ 2017ರಾಗ. ಒಂದು 50% ಅವರು 8.5 ಲಕ್ಷ ಅವರು ಸಹಾಯಧನ ಕೊಟ್ಟರು. ನಾನು ಉಳಿಕಿದ ರೈತರ ಇರುವಂತಿಗೆ ನಾನು ಕಟ್ಟಿ ನಾನು ಪಾಲಿ ಹೌಸ್ ನಿರ್ಮಿಸ್ಕೊಂಡೆ. ಎಷ್ಟು ಖರ್ಚು ಬಂತು ಸರ್ ಇದೆಲ್ಲ ಮಾಡ್ಲಕ್ಕ? ಟೋಟಲ್ 17 ಲಕ್ಷ ರೂಪಾಯಿ ಬಂದ. 17 ಲಕ್ಷ ರೂಪಾಯಿ ಬಂದ. ಎಷ್ಟು ವರ್ಷ ಆಯ್ತು ಸರ್ ಇದು ಮಾಡಿ? ಇದು ಸುಮಾರು 8ನೇ ವರ್ಷ ಸರ್. 8ನೇ ವರ್ಷ. ಇದು ಮಾಡಿದಾಗಿಂದಲೂ ವೀಳ್ಯದೆಲೆನೇ ಬೆಳಿತಿಲ್ಲ ರೀ? ನಾನು ಮಾಡಿದಾಗಿನಿಂದ ಫಸ್ಟ್ ಕ್ಯಾಪ್ಸಿಕಮ್ ಹಾಕಿದ್ದೆ, ಆಮೇಲೆ ಟೊಮೊಟೊ ಹಾಕಿದ್ದೆ, ಒಂದ್ಸಲ ಚೆಂಡು ಹೂ ಹಾಕಿದ್ದೆ. 3 ವರ್ಷ ಬೇರೆ ಬೇರೆ ಬೆಳೆ ಮಾಡಿಕೊಂಡು ಆಮೇಲೆ ಒಂದು 5 ವರ್ಷದಿಂದ ಸುಮಾರು ನಾನು ಈ ವೀಳ್ಯದೆಲೆ ಬೆಳೆಯಕ್ಕೆ. 5 ವರ್ಷದಿಂದ ವೀಳ್ಯದೆಲೆ ಬೆಳಿತಾ? 5 ವರ್ಷದಿಂದ. ಇದ್ರೊಳಗ ಯಾವ ತಳಿ ಅಂತಾರೆ ಸರ್ ಇದಕ್ಕೆ? ಸರ್ ಅಂಬಾಡಿ ಅಂತೇಳಿ, ಇದು ಲೋಕಲ್ ತಳಿ ಅಂಬಾಡಿ ಅಂತೇಳಿ. ಇದ್ರದ್ದು ಏನು ವಿಶೇಷ ಇರ್ತದೆ ಸರ್ ಈ ತಳಿದು? ಇಲ್ಲ, ಇದು ರೆಗ್ಯುಲರ್ ಯೂಸ್ ಮಾಡೋದು ಎಲ್ಲಿ ಸರ್. ಎಲ್ಲಾರು ತಿಂಬದು, ಆಮೇಲೆ ಪಾನ್ ಶಾಪ್ಗಳದಾಗ ಅದ್ರದಾಗ ರೆಗ್ಯುಲರ್ ಎಲ್ಲಾ ಕಡೆ ಯೂಸ್ ಆಗದ ಎಲಿ. ನಿಮ್ ಭಾಗದಲ್ಲಿ ಸ್ವಲ್ಪ ಎಲಿ ಬೆಳೆ ಜಾಸ್ತಿ? ಎಲಿ ಬೆಳೆದು ನಮ್ಮ ಭಾಗದಲ್ಲಿ ಜಾಸ್ತಿ ಆಗ. ಮುಂಚೆ ಎಲ್ಲ ಯಾವ ತರ ಬೆಳಿತಾ ಇದ್ರಿ ಈ ಪಾಲಿ ಹೌಸ್? ಇಲ್ಲ, ನಾವು ಮುಂಚೆನು ಎಲಿ ಬಗ್ಗೆ ನನಗೆ ನಾಲೆಜ್ ಇದ್ದಿಲ್ಲ, ಬೆಳಿತಿದ್ದಿಲ್ಲ. ಇಲ್ಲೊಬ್ರು ನಮ್ಮ ಫ್ರೆಂಡ್ ಅಂತೇಳಿ ಅವ್ರು ಪಾಲಿ ಹೌಸ್ದಾಗ ಪ್ರಸಾದ್ ಅಂತೇಳಿ ನಮ್ಮ ಫ್ರೆಂಡ್, ಅವರು ಪಾಲಿ ಹೌಸ್ದಾಗ ಫಸ್ಟ್ ಟೈಮ್ ಅವ್ರು ಟ್ರೈ ಮಾಡಿದ್ರು. ಅವ್ರು ಆದ 1 ವರ್ಷಕ್ಕೆ ನಾನು ಪ್ಲಾಂಟೇಶನ್ ಮಾಡಿದೆ. ಅವ್ರು ಹೊರಗೆ ಬೆಳೆಯೋದಕ್ಕೂ ಇಲ್ಲಿ ಬೆಳೆಯೋದಕ್ಕೂ ಡಿಫ್ರೆನ್ಸ್ ಏನು ಸರ್? ಹೊರಗೆ ಬೆಳೆಯೋದಂದ್ರೆ ಗಿಡದ ಸಪೋರ್ಟ್ ಬೇಕು. ಇದಕ್ಕೆ ಕಂಪಲ್ಸರಿ ಗಿಡದ ಸಪೋರ್ಟ್ ಬೇಕು, ಗಿಡದ ನೆರಳಲ್ಲೇ ಬೆಳಿಬೇಕು. ಆಮೇಲೆ ಇಲ್ಲಿ ಹೊರಗೆ ಬೆಳೆಯೋದಕ್ಕಿಂತ ಇಲ್ಲಿ ಏನಾಗ್ತದ್ರಿ, ಇಲ್ಲಿ 100% ನಾವು ಹಾಕಿದ ಫುಡ್ಡು ಬೆಳೆ ತಗೋತದ. ಅಲ್ಲಿ ಏನಾಗ್ತದ, ಒಂದು 50% ಗಿಡ ತಿಂತದ, ಆಮೇಲೆ 50% ಬೆಳಿ ಕೊಡ್ತದ. ಇನ್ನೊಂದು ಮಳೆ ಗಾಳಿ ಬಂದ್ರೆ ಇದಕ್ಕೆ ತ್ರಾಸು, ಗಾಳಿಗೆ ಎಲೆ ಯಾರ್ದು ಹೋಗ್ತಾವ. ಆಮೇಲೆ ಮಳೆ ಜಾಸ್ತಿ ಆಯ್ತಂದ್ರೆ ಬುಡ ಕೊಳೆ ರೋಗ ಬರ್ತದ. ಇದ್ರದಾಗ ಏನು ಇದು ಮಳೆ ಹತ್ತಲಾರ್ದಕ್ಕ ಇದಕ್ಕೇನು ಬರೋದು ಬೆಸ್ಟ್ ಅಂತ. ಬೆಸ್ಟ್ ಸರ್. ಇಲ್ಲಿ ಯಾವ ತರ ನಾಟಿ ಮಾಡ್ಬೇಕಾದ್ರೆ ಯಾವ ತರ ನಾಟಿ ಮಾಡ್ರಿ ಸರ್? ಇವು ಕಟಿಂಗ್ಸ್ ಅಂತ ಮುಂದೆ ಒಂದು 2-3 ಇಂಚಿನ ಇವು ಸಿಗ್ತಾವ ಸರ್. ಈ ತರ ಒಂದು ಯಾವ ತರ ಕಟಿಂಗ್ ತಗೋಬೇಕು ಸರ್ ನಾವು? ಇಲ್ಲ, ಆಲ್ರೆಡಿ ಇವಾಗ ನಮ್ ಬೆಳೆದ ಗಿಡ ಇರ್ಬೇಕು, ಒಂದು ದಪ್ಪಂದು ಇದು ಇರ್ಬೇಕು. ಆಮೇಲೆ ಒಂದು ಮೊಳ ಒಂದು 2ರಿಂದ 2.5 ಫೀಟಿಂದ ಕಟಿಂಗ್ ಅಂತೇಳಿ ಇದೇ ತರ ಕಟ್ ಮಾಡಿಕೊಂಡು ಇದನ್ನ ಒಂದು 2 ಗೇಣು ಕಣ್ಣು ಭೂಮಿಯಾಗ ಉಳ್ಬೇಕು. ಉಳಿದ ಮೇಲೆ ಆಮೇಲೆ ಒಂದು ತಿಂಗಳಕ್ಕೆ ಮ್ಯಾಲಕ್ಕೆ ಬರ್ತದ. ಆಮೇಲೆ ಬಿದಿರು ಕಟ್ಟಿಗೆ ಸಹಾಯದಿಂದ ಇದ್ರನ್ನ ಮೇಲೆ ಏರ್ಸ್ಕೊತ ಹೋಗ್ಬೇಕು ನಾವು. ಎಷ್ಟು ಫೂಟಿಗೆ ಒಂದು ಹಾಕಿರ್ ಸರ್? ಇವಾಗ ನಾವು 5 ಫೂಟಿಗೆ ಸಾಲಿಂದ ಸಾಲಿಗೆ ಅದ, ಗಿಡದಿಂದ ಗಿಡಕ್ಕೆ 2 ಫೀಟ್ ಅದ. ಸಾಲಿಂದ ಸಾಲಿಗೆ 5 ಫೂಟ್ ಇಟ್ಕೊಂಡ್ರಿ, ಗಿಡದಿಂದ ಗಿಡಕ್ಕೆ 2 ಫೂಟ್ ಇಟ್ಕೊಂಡ್ರಿ. ಆ ತರ ನಾಟಿ ಮಾಡಿದ್ಮೇಲೆ ಈ ಬಂಬು ಎಷ್ಟು ದಿನಕ್ಕೆ ಹಾಕ್ಬೇಕು ಸರ್? ಇಲ್ಲ, ನಾಟಿ ಮಾಡಿದ್ವಿ ಇಮಿಡಿಯೇಟ್ ಬಂಬು ಹಾಕಿ ನಾಟಿ ಮಾಡಿದ್ವಿ ನಾವು. ಏನು ಇಲ್ಲ, ಮತ್ತೆ ಒಂದು 15 ದಿವಸದೊಳಗ ಬೆಳೆ ಬರ್ತದ, ಕಟ್ಕೋತ ಹೋಗ್ತಾ ಇರ್ಬೇಕು. ಎಷ್ಟು 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 ದಿನದೊಳಗೆ ನಿಮ್ಗೆ ಎಲ್ಲಿ? ಒಂದು 5ರಿಂದ 6 ತಿಂಗಳದೊಳಗ ಕಟಿಂಗ್ ಸ್ಟಾರ್ಟ್ ಆಗ್ತದೆ. ಸಂಪೂರ್ಣ ಫಲ ಸಿಗ್ಬೇಕಂದ್ರೆ ಎಷ್ಟು? ಒಂದು 8 ತಿಂಗಳು ಬೇಕು. 8 ತಿಂಗಳು. ಇದ್ರಾಗ ಮುಖ್ಯವಾಗಿ ಬಳ್ಳಿ ನಾಟಿ ಮಾಡಿದ್ಮೇಲೆ ರೀ
ಏನೇನು ಗಮನ ಕೊಡ್ಬೇಕಾಗ್ತದೆ ಸರ್? ಇಲ್ಲ ಬಳ್ಳಿ ನಾಟಿ ಮಾಡಿದ್ಮೇಲೆ ಅವು ಇಲ್ಲಿ ಮೇಜರ್ ಇದಂತಂದ್ರೆ ಲೇಬರ್ದೇ ಒಂದು ಇದು. ಬಳ್ಳಿ ನಾಟಿ ಮಾಡಿದ್ಮೇಲೆ ಬಳ್ಳಿ ಬೆಳಿತಿರ್ತದೆ, ಆಮೇಲೆ ಇದಕ್ಕೆ ಬೊಂಬಿಗೆ ಇದಕ್ಕೆ ತೊಗೊಂಡು ಇದು ಹಿಂಗೆ ಬೆಳ್ದಂಗೆ ಕಟ್ಕೋತ ಹೋಗ್ತಾ ಇರ್ಬೇಕು. ಇದ್ರನ್ನ ಯಾವ್ದು ಚಿಗಿ ಬೆಳಿತದಲ್ರಿ, ಈ ಚಿಗಿನ ಹಿಂಗೆ ಕಟ್ಕೋತೆ ಹೋಗ್ತಿರ್ಬೇಕು. ಅದು ಹಿಂಗೆ ಒಂದ್ ವೇಳೆ ಬಿತ್ತು ಅಂತಂದ್ರೆ ಅದು ಮತ್ತೆ ಬೆಳೆದು ಸ್ಟಕ್ ಆಗ್ತದ. ಆಮೇಲೆ ಇದಕ್ಕೇನ್ ಜಾಸ್ತಿ ಗೊಬ್ಬರನೇ ಹಾಕ್ತಿವಿ ನಾವು, ಗೊಬ್ಬರ, ಜೀವಾಮೃತ ಅವು ಅಷ್ಟೇ ಹಾಕ್ತಿವಿ. ಜಾಸ್ತಿ ಕೆಮಿಕಲ್ ಫರ್ಟಿಲೈಸರ್ ಏನು ಯೂಸ್ ಮಾಡಂಗಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಆಮೇಲೆ ಜೀವಾಮೃತ ಮಾಡಿ ಹಾಕ್ತಿವಿ. ಇದ್ರ ಕೀಟ ರೋಗ ಏನು ಇದುವರೆಗೂ ಬಂದಿಲ್ರಿ. ಏನ್ ಬಂದ್ರು ನಾವು ಏನ್ ನೀಮೈಲು ಅವು ಅಷ್ಟೇ, ಗೋಮೃತ ಅವು ಅಷ್ಟೇ ಸ್ಪ್ರೇ ಮಾಡ್ತೀವಿ. ಅದು ಬಿಟ್ಟು ಮತ್ತೆ ಏನ್ ಬೇರೆ ಏನ್ ಮಾಡಂಗಿಲ್ಲ. ಜಾಸ್ತಿ ಬರೋ ಸಮಸ್ಯೆ ಏನ್ ಸರ್? ಜಾಸ್ತಿ ಬರೋ ಸಮಸ್ಯೆನೇ ಇಲ್ರಿ ಇದ್ರದಾಗ. ಪಾಲಿಹೌಸ್ದೊಳಗ ಮುಟ್ಟ ರೋಗ ಏನ್ ಬರಂಗಿಲ್ರಿ. ಅದು ಯಾವಾಗಾದ್ರೂ ಬರ್ತದ, ಬೇಸಿಗೆಯಾಗ ಸ್ವಲ್ಪ. ಇವಾಗ ಬೆಳ್ಳಿ ಇಳಿಸಿದೀವಿ ಅಷ್ಟೇ ಬರ್ತದ, ಮತ್ತೆ ಬೇರೆ ಟೈಮ್ದಾಗ ಏನು ಬರಂಗಿಲ್ಲ. ಈಗ ಏನು ಬಂದ್ರು ಯಾವ್ದನ್ನ ಒಂದು ಬೇವಿನ ಎಣ್ಣೆ ಹೊಡೆದ್ರು ಅಷ್ಟಕ್ಕೆ ಕಂಟ್ರೋಲ್ ಇರ್ತದೆ, ಮತ್ತೆ ಏನಿಲ್ಲ. ಬಳ್ಳಿ ಇಳಿಸೋದಂದ್ರೆ ಯಾವ ತರ ಸರ್ ಇದು? ಬಳ್ಳಿ ಇಳಿಸೋದಂದ್ರೆ ಇವಾಗ ಆಲ್ರೆಡಿ ಏನಾಗ್ತದೆ, ನಮ್ಗೊಂದು 15 ಫೀಟು ಮ್ಯಾಲ ಮುಟ್ಟಿರ್ತದ್ರಿ. ಈಗ ಬಿದಿರಿನ ಸಹಾಯದಿಂದ ಪೂರ್ತಿ ಟಾಪ್ ವರೆಗೆ ಹೋಗಿರ್ತದ. ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಸ್ಟಾಪ್ ಮಾಡ್ಬೇಕು, ಬೆಳ್ಳಿ ಇಳಿಸ್ಬೇಕ್ರಿ. ಕೆಳಗೆ ಇಳಿಸಿ ಅದೊಂದು 8 ಆಕಾರದಾಗ ಸುತ್ತಾರ್ರಿ. ಅದ್ರನ್ನ ಸುತ್ತಿ ಇದು ಮಾಡಿ ಮತ್ತೆ ಬೆಳ್ಳಿನ ಕೆಳಗಿಟ್ಟು ಜಸ್ಟ್ ಒಂದು 2-3 ಫೀಟ್ ಮ್ಯಾಲ್ಕಿಟ್ಟು ಇಷ್ಟು ಕಟ್ತೀವ್ರಿ. ಇದು ಇಲ್ಲಿಂದ ಮತ್ತೆ ಅಲ್ಲಿಗೆ ಮುಟ್ಟತನ ಒಂದು 7-8 ತಿಂಗಳ ಟೈಮ್ ತಗೋತಾರ ನಮ್ಗೆ. ಆ ಟೈಮ್ ಅಂದ್ರೆ ಈ ತರ ಮಾಡೋದ್ರಿಂದ ಏನು ಉಪಯೋಗ ಸರ್? ಇಲ್ಲ, ಮಾಡೋದ್ರಿಂದ ಉಪಯೋಗ ಅಲ್ರಿ. ಇವಾಗ ಇದು ಬೆಳಿಬೇಕಲ್ರಿ, ಮೇಲೆ ಅಲ್ಲಿಗೆ ಹೋದ್ಮೇಲೆ ಏನಾಗ್ತದೆ, ಮತ್ತೆ ಉಲ್ಟಾ ಬರ್ತಿತ್ತು ಭೂಮಿಗೆ. ಅದು ಮತ್ತೆ ಹಂಗ್ ಬರಬಾರ್ದು ಅಂತೇಳಿ ಅದನ್ನ ಸುತ್ತಿ ಕೆಳಗಿಡ್ಬೇಕು. ಇಲ್ಲಿಂದ ಬೆಳ್ಕೋತ ಹೋದ್ರೆ ಎಲಿ ನಮ್ಗೆ ಕಟ್ ಮಾಡ್ಕೋತ ಎಲಿ ಅಲ್ಲಿ ತಾನ ಮುಟ್ಟವರೆಗೆ ಇದಾಗ್ತದೆ. ಮತ್ತೆ ಹೊಸ ಎಲೆಗಳು ಬರ್ತಿರ್ತವೆ. ಈ ಬಳ್ಳಿ ಇಳಿಸೋ ಪ್ರಕ್ರಿಯೆ. ಬಳ್ಳಿ ಇಳಿಸಿ ಸರ್, ಇಳುವರಿ ಯಾವ ತರ ಬರ್ತದೆ ಸರ್ ನಿಮ್ಗೆ? ಇಳುವರಿ ನಮ್ಗೆ ಒಂದು ತಿಂಗಳು 15 ದಿವಸದಾಗ ಒಂದು ಕಟಿಂಗ್ ಬರ್ತದ್ರಿ. ಕಟಿಂಗ್ ಬಂದ ಒಂದು ಕಟಿಂಗ್ದಾಗ ನಾವು 30 ಪೆಂಡೆ ಅಂತೀವಿ. 15 ದಿವಸದಾಗ 30 ಪೆಂಡೆ ತೆಗಿತೀವಿ. 30 ಪೆಂಡೆ ಅಂದ್ರೆ 5,000 ಎಲಿದು ಒಂದು ಬಂಡಲ್ ಇರ್ತದೆ. ಒಂದು 30 ಒಂದು ತಿಂಗಳದಾಗ ಒಂದು 60 ಬಂಡಲ್ ಎಲಿ ಬರ್ತದೆ. ಅರ್ಧ ಎಕರೆಯಿಂದ. ಸರ್, ಮಾರ್ಕೆಟಿಂಗ್ ಯಾವ ತರ? ಮಾರ್ಕೆಟಿಂಗು ನಾವು ಇಲ್ಲೇ ಲೋಕಲ್ದಾಗ ಕೊಡ್ತೀವಿ. ಕೆಲವೊಬ್ರು ವ್ಯಾಪಾರಸ್ಥರು ಮಾರೋರು ನಮ್ಮಲ್ಲಿಗೆ ಬರ್ತಾರ, ಇಲ್ಲೇ ತಗೊಂಡು ಹೋಗ್ತೀವಿ. ನಾವು ಸ್ವಲ್ಪ ಜಾಸ್ತಿ ಆಯ್ತು ಅಂತಾರೆ ಇಲ್ಲಿ ಬೆಂಗಳೂರು ಕಳಿಸ್ತೀವಿ, ಆಮೇಲೆ ಮಹಾರಾಷ್ಟ್ರಕ್ಕೆ ಸ್ವಲ್ಪ ಕಳಿಸ್ತೀವಿ. ಅಂದ್ರೆ ಈಗ ಹಾರ್ವೆಸ್ಟಿಂಗ್ ಮಾಡಿವಿ, ಯಾರು ಒಯ್ದಿಲ್ಲ, ಕೆಡ್ತಾವ ಅನ್ನೋ ಚಿಂತೆ ಇಲ್ಲ? ಏನಿಲ್ರಿ, ನಾವು ಮೊದ್ಲು ಆರ್ಡ್ರೇ ಇರ್ತದೆ ನಮ್ಗೆ. ಆಲ್ರೆಡಿ ಆರ್ಡರ್ದ ಬೇಸಿಸ್ ಮೇಲೆ ಕಟ್ ಮಾಡ್ತಿರ್ತೀವಿ. ಇವತ್ತು ಯಾರ್ದು ಆರ್ಡರ್ ಇಲ್ಲ ಅಂದ್ರೆ ಲಾಸ್ಟ್ಗೆ ಅಂತಂದ್ರೆ ಗುಲ್ಬರ್ಗ ಮಾರ್ಕೆಟ್ ಇರ್ತದೆ, ಮಾರ್ಕೆಟಿಗೆ ಕಳಿಸ್ತೀವಿ. ಇದ್ರಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅನುಭವ ಇರ್ಬೇಕಂತ. ನೀವ್ ಯಾವ ತರ ಮೇಂಟೈನ್? ಇಲ್ಲ, ನಮ್ಗೆ ಇಲ್ಲಿ ಬಾಜು ನಮ್ಮ ಪಕ್ಕದಾಗ ಊರಲ್ಲಿ ಎಲ್ಲ ಅನುಭವಸ್ಥರು ಲೇಬರ್ಗಳಾದ್ರ ಅವರೇ ಬಂದು ಮಾಡ್ತಾರ. ಅವ್ರಿಗೆ ಎಷ್ಟು ಖರ್ಚಾಗ್ತದೆ ಸರ್ ಲೇಬರ್ ವರ್ಷಕ್ಕೇನಿಲ್ರಿ, ಅವರು ಎಲ್ಲ ಡೈಲಿ ಹಾಜರಿ ಮೇಲೆ ಬರ್ತಾರೆ. ಕಟಿಂಗ್ ಏನಿರ್ತದ ಬಂಡಲ್ ಲೆಕ್ಕದ ಮೇಲೆ ಅವ್ರಿಗೆ ದುಡ್ಡು ಕೊಡ್ತಿರ್ತೀವಿ. ಕಟಿಂಗ್ ಅಂತ ಏನು ತೊಂದರೆ ಇಲ್ಲ. ಆಮೇಲೆ ಇದು ಕಟ್ಲಕ್ಕೆ ಬಂದ್ರೆ ಅಂತೂ ಅವ್ರು ಡೈಲಿ ಒಂದು 500 ರೂಪಾಯಿ ಇದು ಇರ್ತದ ಲೇಬರ್ ಚಾರ್ಜ್. ಮತ್ತು ಊಟ ಗೀಟ ಎಲ್ಲ ನಾವೇ ನೋಡ್ಕೋತೀವಿ. ಅವ್ರು ಬಂದ್ರೆ ಅವತ್ತೇ ಹೋಗಂಗಿಲ್ಲ, ಒಂದು ವಾರ ಇದ್ದು ಎಲ್ಲ ಕೆಲಸ ಮುಗಿಸಿ ಹೋಗ್ಬಿಡ್ತಾರೆ. ಒಟ್ಟಿನಲ್ಲಿ ಎಲ್ಲ ಖರ್ಚು ಹೋಗಿನೂ ಆದಾಯ ಉಳಿತದೆ ಸರ್? ಆದಾಯ ಒಂದು ತಿಂಗಳ 40,000 ರಿಂದ 50,000 ರೂಪಾಯಿ ಆದಾಯ ಉಳಿತದೆ ಅರ್ಧ ಎಕರೆ. ಈ ಎಲೆ ಬಳ್ಳಿ ಬೆಳೆಸೋದ್ರಿಂದ ಅನುಕೂಲ ಆಗಿದೆ ಸರ್. ನಿಮ್ಮ ವಿಳ್ಯದೆಲೆಗೆಲ್ಲ ನೀರಿನ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್? ಸರ್, ನೀರಿಂದು ನಮ್ಮದು ಡ್ರಿಪ್ಪೂ ಅದ, ಆಮೇಲೆ ಹರಿ ನೀರನ್ನು ಬಿಡ್ತೀವಿ. ಎರಡಕ್ಕೆ ಬಿಡ್ತೀವಿ ಸರ್. ಡ್ರಿಪ್ ಅಷ್ಟೊಂದು ಸ್ವಲ್ಪ ತೊಯ್ಯಂಗಿಲ್ಲ ಅಂತೇಳಿ ವಾರಕ್ಕೆ ಒಂದ್ಸಲ ಏನು ಮಾಡ್ತೀವಿ, ನೀರು ಹರಿಸಿ ಬಿಡ್ತೀವಿ. ಹರಿಸಿಬಿಟ್ಟು ಆಯ್ತು. ಡ್ರಿಪ್ಪು ರೆಗ್ಯುಲರ್ ಇರ್ತದ್ರಿ. ವಾರಕ್ಕೆ 15 ದಿವಸಕ್ಕೆ, ಬೇಸಿಗೆಗೆ ವಾರಕ್ಕೊಂದ್ಸಲ ಹರಿಸಿ ಬಿಡ್ತೀವಿ. ಅಂದ್ರೆ ಯಾಕಂದ್ರೆ ಬೋದಕ್ಕಿಂತ ಎಲ್ಲ ಪೂರ್ತಿ ಬೆಡ್ ಎಲ್ಲ ತೊಯ್ತದ. ಆಮೇಲೆ ಬೇರೆ ಗೀರೆ ಎಲ್ಲ ಕಡೆ ಹರಡಿರ್ತಾವಲ್ಲ, ಎಲ್ಲ ತಂಪಿರ್ತ ಅಂತೇಳಿ ಪೂರ್ತಿ ಹರಿ ನೀರು ಕೊಡ್ತೀವಿ. ಡ್ರಿಪ್ ಅಂತೂ ರೆಗ್ಯುಲರ್ ಚಾಲು ಇರ್ತದೆ. ಎಷ್ಟು ತಾಸು ಚಾಲು ಮಾಡ್ತಾರೆ ಸರ್? ಇಲ್ಲ, ಡ್ರಿಪ್ಪು ಜಸ್ಟ್ 1 ತಾಸ್ನಾಗ ಇದಾಗ್ತದೆ ಸರ್. ದಿನ 1 ತಾಸು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ನೀರಿಗೆಲ್ಲ ಇದೇ ಬಾವಿಲಿಂತ ಅನುಕೂಲ? ಇದೇ ಬಾವಿನಿಂದ ನೀರಿಗೆ. ಎಷ್ಟ ಸರ್ ಡೆಪ್ತ್ ಬಾವಿ? ಡೆಪ್ತ್ ಒಂದು 50 ಅಡಿ ಆಳ ಅದ್ರಿ, ಒಂದು 80 ಅಡಿ ಅಗಲ ಇದು ಆದ್ರಿ, ಉದ್ದ ಅದ. ಒಂದು 40 ಅಡಿ ಅಗಲ ಅದ. ನಿಮ್ಗೆಲ್ಲ ಸಫಿಷಿಯಂಟ್ ಅದ. ನಮ್ಗೆ ನೀರು ತೊಂದರೆ ಅದ್ರಿ, ನೀರಿನ ಪ್ರಾಬ್ಲಮ್ ಅದ. ಮಳೆಗಾಲದಾಗ ಸ್ವಲ್ಪ ಯಾವನ ಬಂದ್ರೆ ಪಾಲಿಹೌಸ್ ನಿಂತ ನೀರು ಬಂದದ್ದು ಇದಕ್ಕೆ ಬರಂಗ ನಾವು ಒಂದು ವ್ಯವಸ್ಥೆ ಮಾಡೀವಿ. ಪಾಲಿಹೌಸ್ ಮೇಲೆ ಬಿದ್ದ ನೀರು ಪ್ಯೂರ್ ಆಗಿ ಬಂದು ಪೈಪ್ ಮುಖಾಂತರ ನಮ್ಗೆ ಬಾವ್ಯಾಗ ಬೀಳ್ತಾವ್ರಿ. ಅದ್ರಲ್ಲಿಂತ ಸ್ವಲ್ಪ ನೀರು ಅನುಕೂಲ ಅದ ಸರ್. ಅನುಕೂಲ ಆಗ್ಯದ. ಪಾಲಿಹೌಸ್ ಮಾಡಿದ ಮೇಲೆ ಇಮಿಡಿಯೇಟ್ ನಮ್ಗೆ ಒಂದು 2 ಮಳೆದಾಗೆ ಬಾವಿ ತುಂಬಿ ಬಿಡ್ತದ.
ಅದ್ರ ಮೇಲೆ ಬಿದ್ದಂತ ಅದ್ರ ಮೇಲೆ ನೀರೆಲ್ಲ ಬಿದ್ದಂಥ ನೀರೆಲ್ಲ ಪೈಪ್ ಮುಖಾಂತರ ನಮ್ಗೆ store ಇದ್ರ ಬಳಿ ಮಾಡ್ತಾ ಬಂದು ಸ್ಟೋರ್ ಮಾಡ್ಕೋತೀವಿ. ಸರ್ ವಿಶೇಷವಾಗಿ ವಿಳ್ಯದೆಲೆ ಬೇರೆ ರೈತರು ಮಾಡ್ಬೇಕಂದ್ರೆ ಏನೇನು ಗಮನ ಇಟ್ಕೋಬೇಕು, ಯಾವ ಥರ ಮಾಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಸರ್ ಗಮನ ಅಂತಂದರೆ ಏನಿಲ್ಲ, ಇದ್ರದಾಗ ಏನಂತಂದರೆ ಪಾಲಿ ಹೌಸಿಗೆ ಅಂತಂದರೆ ಸ್ವಲ್ಪ ದುಡ್ಡು ಖರ್ಚಾಗ್ತದೆ. ಸ್ವಲ್ಪ ಒಳ್ಳೆ ಫೈನಾನ್ಷಿಯಲಿ ಫಿಟ್ ಇದ್ದ ರೈತ ಮಾತ್ರ ಪಾಲಿ ಹೌಸ್ ಹಾಕೋತಾನೆ. ಇಲ್ಲಾಂದರೆ ಬೇರೆ ಕಡೆ ಏನು ಮಾಡ್ತಾರೆ, ಗಿಡ ನೆಟ್ಟು ಗಿಡದಕ್ಕೆ ಕಟ್ತಾರೆ. ಅದೂ ಲಾಭನೇ, ಅದು ಏನು ಖರ್ಚೇನಿಲ್ಲ, ಅದಕ್ಕೆ ಅಷ್ಟಂತೂ ಜಾಸ್ತಿ ಖರ್ಚೇನು ಬರೋಂಗಿಲ್ಲ. ಬಟ್ ಸ್ವಲ್ಪ ರೋಗದ ಮಳೆಗಾಲದಾಗ ಸ್ವಲ್ಪ ರೋಗದ ಸಮಸ್ಯೆ ಅದ. ಆಮೇಲೆ ಇನ್ನೊಂದು ಸರ್, ಚಳಿಗಾಲದಾಗ ಇಲ್ಲಿ ನಮ್ಮಲ್ಲಿ ಯಾವಾಗಲೂ ಎಲಿ ಇರ್ತಾವ. ಚಳಿಗಾಲದಾಗ ಹೊರಗಡೆ ಎಲಿ ಸಿಗಂಗಿಲ್ಲ, ಮಾರ್ಕೆಟ್ ಅವಾಗ ಸ್ವಲ್ಪ ಡಿಮ್ಯಾಂಡ್ ಇರ್ತದೆ ನಮ್ಗೆ. ಚಳಿಗಾಲದಾಗ ಹೊರಗೆ ನವಂಬರ್ ಡಿಸೆಂಬರ್ದಾಗ ಎಲಿ ಬರಂಗಿಲ್ಲ. ಚಳಿಗಾಲದಾಗ ಚಳಿ ಭಾಳ ಇದ್ದದಕ್ಕೆ ನಮ್ಮಲ್ಲಿ ಪಾಲಿ ಹೌಸ್ದಾಗ ಹೀಟ್ ಜಾಸ್ತಿ ಇರೋದ ಕಾರಣ ಇಮಿಡಿಯೇಟಿಗೆ ಒಳ್ಳೆ ಎಲೆ ಸಿಗ್ತಾವ ನಮ್ಗೆ. ಅವಾಗ ಸ್ವಲ್ಪ ರೇಟ್ನು ಜಾಸ್ತಿ ಸಿಗ್ತದೆ ನಮ್ಗೆ. ಈಗ ನೆಟ್ ಹೌಸಲ್ಲಿ ಮಾಡ್ಕೋಬಹುದು, ನೆಟ್ ಹೌಸಲ್ಲಿ ಮಾಡ್ಕೋಬಹುದು. ಬಟ್ ಮಳೆ ಜಾಸ್ತಿ ಬೀಳ್ತದೆ. ಇದಕ್ಕಿಂತ ಒಂದು ಹೊರಗಡೆಕ್ಕಿಂತ ಒಂದು 50% ಸೇಫ್ ಆಗಿ ಇಡ್ಬೋದು ಅದ್ರಾಗ. ಬೇಸಿಕ್ ಕಾಲದಾಗ ಬಿಸಿಲಿನಿಂದ ಒಂದು 50% ಪ್ರೊಟೆಕ್ಷನ್ ಸಿಗ್ತದ. ಚಳಿಗಾಲದಾಗನು ಒಂದು 50% ಪ್ರೊಟೆಕ್ಷನ್ ಸಿಗ್ತದೆ. ಅಂದ್ರೆ ಫಸ್ಟ್ ಬಂದು ಪಾಲಿ ಹೌಸ್, ಸೆಕೆಂಡ್ ನೆಟ್ ಹೌಸ್. ಅದನ್ನ ಮಾಡಕ್ ಓಪನ್ ಫೀಲ್ಡ್ ಅಲ್ಲಿ ಮಾಡ್ಬೋದು. ಓಪನ್ ಫೀಲ್ಡ್ದಾಗ ಗಿಡ ಹಚ್ಚಿ ಮಾಡ್ಬೋದು. ಯಾವ ಗಿಡಗಳು ಹಚ್ಬೇಕು ಸರ್? ಇದ್ರ ಗಿಡ ಅಂತ ಸಿಗ್ತಾವ ಸರ್, ಅವು ಚಡಿ ಗಿಡ. ಅವು ಬೀಜ ಊರ್ತಾರ. ಫಸ್ಟ್ ಊರಿದ ಮೇಲೆ ಆಮೇಲೆ ಒಂದ್ 2-3 ತಿಂಗಳಿಗೆ ಬೆಳೆ ನಾಟಿ ಮಾಡ್ತಾರ. ಆ ಚಡಿ ಗಿಡಕ್ಕೆ ಹಂಗೆ ಇದಾಗ್ತದೆ, ಹಬ್ಕೊಂಡು ಹೋಗ್ತದೆ. ಅದನ್ನು ಬೇಸಿಗೆ ಕಾಲದಾಗ ಹಸಿರು ಮೇಲೆ ತುಪ್ಪಳ ಇರೋದ್ರಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗ್ತದೆ ಬಿಸಿಲಿಂದ. ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಆ ತರ ಮಾಡ್ಕೋಬಹುದು. ಧನ್ಯವಾದಗಳು.